ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಸರ್ ಇಂದು ನಾಳೆ ನಡೆಯುತ್ತಿರುವಂತಹ ಭಾರತ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಒಂದು ಇತಿಹಾಸ ಪುಟದಲ್ಲಿ ಒಂದು ಒಳ್ಳೆಯ ಫಲಿತಾಂಶದ ಮುಖಾಂತರ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸುವುದರಲ್ಲಿ ನಿಸ್ಸಂದೇಹ. ನಾಳೆ ದಿನ ಎರಡು ಪ್ರಮುಖ ಘಟನೆಗಳು ಈ ಭಾಗದಲ್ಲಿ ಜರುಗುವುದಿದೆ. ಒಂದು, ನಮ್ಮ ನೆಚ್ಚಿನ ದೇಶದ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿಜಿಯವರು ಸಾಯಂಕಾಲ 7ರಿಂದ 7:30 ಒಳಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಈ ದೇಶದ ಚುಕ್ಕಾಣಿಯನ್ನು ಹಿಡಿಯೋದು ಒಂದು ಕಡೆ. ಇನ್ನೊಂದು, ರಾತ್ರಿ 8 ಗಂಟೆ, ಅಂದರೆ ಇದು ಅಮೇರಿಕಾದಲ್ಲಿ ನಡೆಯೋದ್ರಿಂದ ರಾತ್ರಿ 8 ಗಂಟೆ, ನಮಗೆ 8 ಗಂಟೆಗೆ ಅದು ನಾಳೆ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಪ್ರಾರಂಭ ಆಗ್ತದೆ. 140 ಕೋಟಿ ಜನರಿಗೆ ಒಂದು ಹೆಮ್ಮೆ ತರುವಂತಹ ಭಾರತ ಪಾಕಿಸ್ತಾನದ ಒಂದು ಕ್ರಿಕೆಟು ನಿಜವಾಗಿಯೂ ಅದರೊಳಗೆ 100ಕ್ಕೆ 100 ಭಾರತದ ಗೆಲುವು ಶತಸಿದ್ಧ ಅಂತ ನಾನು ಈ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ದೇಶವಷ್ಟೇ ಅಲ್ಲ, ಇಡೀ ಜಗತ್ತನ್ನು ವೀಕ್ಷಣೆ ಮಾಡುವಂಥ ಕ್ರಿಕೆಟ್ ರಂಗವಿರ್ಬೋದು, ಇವತ್ತು ದೇಶದ ಪ್ರಧಾನಮಂತ್ರಿ ಚುಕ್ಕಾಣಿ ಹಿಡಿಯುವುದು, ಎರಡೂ ಇತಿಹಾಸ ಪುಟಗಳಲ್ಲಿ ಸೇರಿ ಮುನ್ನಡೆ ಬರೆಯೋದೇನಾಗಿದೆ ಅದು ನಮ್ಮ ಭಾರತ ದೇಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಹೆಮ್ಮೆನಿಸಿದೆ. ಆ ಭಗವಂತನಲ್ಲಿ ಎರಡೂ ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಿ ಫಲಪ್ರದವಾಗಲಿ ಅಂತ ನಾನು ಪ್ರಾಮಾಣಿಕವಾಗಿ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಿ ಮತ್ತು ಒಬ್ಬ ಭಾರತ ದೇಶದ ಪ್ರಜೆಯಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆಯದಾಗಲಿ ಅಂತ ಆಶಿಸಿ ನನ್ನ ಮಾತುಗಳ ವಿರಾಮ ಹೇಳ್ತೇನೆ. ಸಿದ್ದು ಮುಗಿಸಿ.